ಅದು ಬಿದ್ದಿದ್ದಾದ್ರೆ ನಾವೆಲ್ಲ ಆರ್ಥಿಕವಾಗಿ ನಮ್ಮ ಎಲ್ಲ ಬೆಳೆಗಳನ್ನು ನಾಶ. ಆ ನಿಟ್ಟಿನಲ್ಲಿ ನಮ್ಮ ಇವತ್ತು ರೈತ ಕುಲಕ್ಕಾತು ನಮ್ಮ ಒಣ್ಣೆದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಸ್ಥಳೀಯವಾಗಿರೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯ ಇವತ್ತು ಕಬ್ಬು ಬೆಳೆಗಾರರು ಭಾಳಷ್ಟು ಕಡಿಮೆ. ಇವತ್ತು ನಾವು ಯಾವುದೋ ಒಂದು ಅಂತ ಏನಾದ್ರು ಇಲ್ಲಿ ಫ್ಯಾಕ್ಟ್ರಿ ನಾವು ಮಾಡಕೊಟ್ಟಿದ್ದಾರೆ. ಬರುವಂಥ ದಿನಗಳಲ್ಲಿ ನಾವೆಲ್ಲ ರೈತರು ಪೂರ್ಣ ಆರ್ಥಿಕ ನಮ್ಮದು ಯಾವುದೇ ಆಹಾರ ಇವತ್ತು ತರಕಾರಿ ಇರ್ಬೋದು ಎಲ್ಲ ರೀತಿಯಿಂದ ನಾವು ಪೂರ್ಣ ನಮ್ಮದು ಜೀವನನ ಲಾಸ್ ಆಗಬೇಕು. ಆದ್ದರಿಂದ ಅದ್ರ ಜೊತೆಯಲ್ಲಿ ಖಂಡಿತವಾಗಿಯೂ ನಮಗೆ ಈಗಾಗಲೇ ನಮಗೆ ಇದು ವಿಷಯ ನಮಗೆ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಆಕತ್ರ ಯಾವುದೋ ರೀತಿ ಮಾಹಿತಿ ಇದೆ. ನಮ್ಮ ಪಂಚಾಯತಿಗೆ ಸಾರ್ವಜನಿಕವಾಗಿ ಹಿಂದೆ ನಾವು ಮಾಧ್ಯಮಗಳನ್ನ ನೋಡ್ತಾ ಇದ್ದೀವಿ ಮತ್ತು ಸಾರ್ವಜನಿಕರು ನಮ್ಮ ಪಂಚಾಯತಿಗೆ ಏನಾದ್ರು ಶುಗರ್ ಫ್ಯಾಕ್ಟ್ರಿ ಮಾಡಬೇಕಾದ್ರೆ ತಮಗೇನಾದ್ರು ಪರ್ಮಿಷನ್ ಬಂದಿದ್ದಾರೆ, ದಯವಿಟ್ಟು ನಮ್ಮ ಜನರ ಹಿತಕ್ಕಾಗಿ ತಾವ್ಯಾರು ಒಂದು ಆಸ್ಪತ್ರೆ ನಿರ್ಮಾಣ ಮಾಡುವುದಾಗಲಿ, ಇನ್ನುಳಿದಂತೆ ಬೇರೆ ಬೇರೆಯ ಸವಲತ್ತುಗಳನ್ನು ನಾವು 0% ಬಡ್ಡಿ ದರದಲ್ಲಿ ಪೈಪ್ಲೈನ್ಗೆ ನಾವು ರೈತರಿಗೆ ಸಹಾಯ ಮಾಡ್ತೀವಿ. ಎಲ್ಲ ರೀತಿಯಿಂದ ನಿಮಗೆ ಅನುಕೂಲ ಮಾಡ್ಲಿಕ್ಕೆ ಬಂದಿದ್ದು ಹೊರತಾಗಿ ನಿಮಗೆ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ದಯವಿಟ್ಟು ನಿಮ್ಮನ್ನು ಕಾಲು ಮುಗಿದು ಕೇಳ್ತೀನಿ, ನಾವು ಒಂದು ದೊಡ್ಡ ಮನಸ್ಸು ಮಾಡಿ ನಮಗಿದೊಂದು ಕಾರ್ಖಾನೆ ಮಾಡಲಿಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು. ನಿಮ್ಮ ಸಹಕಾರವನ್ನು ನಾವು ದೇವರ ಸ್ವರೂಪದಲ್ಲಿ ನೋಡಿ ಬರುವಂಥ ದಿನಮಾನದಲ್ಲಿ ನಿಮಗೆ ಅನುಕೂಲ ಆಗೋ ಕೆಲಸ ಮಾಡ್ತೀವಿ, ನಿಮಗೆ ಅನಾನುಕೂಲ ಮಾಡೋದಿಲ್ಲ ಅಂತ ಒಂದು ಮನವಿ ಮಾಡ್ತೀವಿ. ನೀವು ಏನೋ ನಮ್ಗೆ ಸಮಜಾಯಿಸಿ ಕೊಟ್ಟರು, ನಮ್ಮ ಗ್ರಾಮಸ್ಥರು ಇದಕ್ಕೆ ಖಂಡಿತವಾಗಿ ವಿರೋಧ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಒಂದೇದು ಸರ್, ನಿಮ್ಮದೇ ಮಾಲೀಕತ್ವದ ಹರ್ಷ ಸುಗರ್ಸು. ಇಲ್ಲಿಂದ ಭಾಳ ಅಂದ್ರೆ 15 ಕಿಲೋಮೀಟರ್ ಡಿಸ್ಟೆನ್ಸ್. ನಾವು ಗ್ರಾಮಕ್ಕೆ ವಿಸಿಟ್ ಕೊಟ್ಟಿವಿ, ಅಲ್ಲಿ ಕರಿಕಟ್ಟಿ ಗ್ರಾಮಕ್ಕಾಗಲಿ ಸುತ್ತಮುತ್ತ ಯಾವುದೇ ಗ್ರಾಮಕ್ಕಾಗಲಿ. ನೀವು ಏನೋ ಅತ್ಯಾಧುನಿಕ ಟೆಕ್ನಾಲಜಿ ಬಳಸ್ತೇವೆ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ನಿಮ್ಮದೇ ಮಾಲೀಕತ್ವ ಆ ಫ್ಯಾಕ್ಟ್ರಿ ಒಳಗೆ ಯಾಕೆ ಬಳಸಲಿಲ್ಲ? ಆ ತೊಂದರೆಯನ್ನು ನೀವೀಗ ಏನು ಸಮಜಾಯಿಸಿ ಕೊಡ್ತಾ ಇದ್ದೀರಲ್ಲ, ಅದನ್ನು ನಮ್ಮ ಗ್ರಾಮಕ್ಕೂ ಬರೋದು ನಿಶ್ಚಿತ ಇದೆ. ನಾವು ಸಾಯೋವರೆಗೂ ನಮ್ಮ ಮುಂದಿನ ಪೀಳಿಗೆ ಆಗಲಿ ನಾವಾಗಲಿ ಇದನ್ನು ಅನುಭವಿಸೋಕೆ ತಯಾರಿಲ್ಲ. ನಾವು ಈಗ ಪ್ರಾರಂಭಿಕವಾಗಿರೋದ್ರಿಂದ ಇದಕ್ಕೆ ವಿರೋಧ ವ್ಯಕ್ತ ಮಾಡತ್ತೀವಿ. ನೀವು ಮುಂದಿನದಲ್ಲಿ ಇದನ್ನ ಏನಾದ್ರು ನಿಲ್ಲಿಸಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಾವು ಯಾವುದೇ ಗ್ರಾಮಕ್ಕೆ ಉಗ್ರವಾದ ಹೋರಾಟ ಮಾಡ್ತೀವಿ. ನಮ್ಮ ಒಪ್ಪಿಗೆ ಇಲ್ಲ. ನಮಗೆ ಸ್ಥಾನಿಕವಾಗಿ ನೀವು ಮೊದಲೇದು ಗ್ರಾಮಸ್ಥರು ನೀವು ಯಾವುದೇ ಇದನ್ನ ಇಂಟಿಮೇಷನ್ ಕೊಟ್ಟಿಲ್ಲ, ನಾವಿಲ್ಲಿ ಶುಗರ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀವಿ ಹಂಗೆ ಹಿಂಗೆ ಅಂತೇಳಿ. ಹೊಲ ಕೊಟ್ಟಂಥ ರೈತರು ಇಲ್ಲೇ ಅದಾರ. ನೀವು ಯಾವುದೋ ಫಾರಿನ್ ಬ್ರೀಡ್ದು ಹೂವಿನ ತೋಟ ಮಾಡ್ತೀವಿ, ಯಾವುದೋ ಫಾರಿನ್ದು ಡೈರಿ ಮಾಡ್ತೀವಿ ಅಂತೇಳಿ ಏಜೆಂಟ್ರನ್ನ ಇಟ್ಕೊಂಡು ನೀವು ಖರೀದಿ ಮಾಡ್ಕೊಂಡ್ರಿ. ಆ ಏಜೆಂಟ್ರ ಮುಖಾಂತರ ನೀವು ಫ್ಯಾಕ್ಟ್ರಿ ಖರೀದಿ ಮಾಡ್ಕೊಂಡ್ರಿ. ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ರೂಲ್ ನಮ್ಗೆ ಏನು ಕಂಡೀಷನ್ ಗೊತ್ತಿಲ್ಲ, ಸರ್ಕಾರದವ್ರು ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನೀವು ಮತ್ತೆ ಹಳ್ಳ ತಿರುವಿರಿ. ನಾವು ಯಾವುದೋ ಒಂದು ಸಣ್ಣ ರೈತರು ಏನಾರು ನೀರಿನ ಮೂಲಕ ಏನೋ ಟಚ್ ಮಾಡಿದ್ರೆ ಇದೇ ಪೊಲೀಸ್ ಅಧಿಕಾರಿಗಳು ನಿಮ್ಮ ಎಲ್ಲ ಅಧಿಕಾರಿಗಳು ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ನಮ್ದು ಏನು ಕಾನೂನು ಕಾರ್ಯವಾಹಿ ಮಾಡ್ತೀರಿ. ನೀವು ಅಧಿಕಾರದಲ್ಲಿರೋರು ನೀವು ಅರ್ಜಿ ಕೊಟ್ಟು 2-3 ದಿವಸದೊಳಗೆ ನೀರಿನ ಮೂಲವನ್ನೇ ತಿರುವಿ ಹಳ್ಳ ಅಲ್ಲಿ ತಿರುವಿರಿ. ನೀವು 2 ದಿವಸ ರೈತರ ಅರ್ಜಿ ಕೊಟ್ಟು ನಮ್ಗೆ ತೊಂದರೆ ಆಕೈತಿ ಹಳ್ಳ ತಿರುವುದರಿಂದ ಹಿಂಗೆ ಬ್ಯಾಡ್ರಿ ಅಂತ ಹೇಳಿ 2-3 ದಿವಸದೊಳಗೆ ನೀವು ಪರ್ಮಿಷನ್ ತೊಗೊಂಡ್ರಿ. ನಿಮಗೆ ಅಧಿಕಾರ ಐತೆ ಅಂತೇಳಿ ಪರ್ಮಿಷನ್ ಕೊಡ್ತಾರೋ ಅಧಿಕಾರಿಗಳು. ಯಾವ ರೀತಿ ಅಧಿಕಾರ ಕೊಟ್ರೆ ನಿಮ್ಗೆ? ಯಾವ ಇದ್ರ ಮೇಲೆ ನೀವು ಹಳ್ಳ ತಿರುಗಿದ್ರಿ? ತಪ್ಪು ಕಲ್ಪನೆ ಕೊಡೋದಿಲ್ಲ ಸರ್. ನಾವು ತಪ್ಪು ಕಲ್ಪನೆಯನ್ನು ಜನರೊಳಗೆ ಕೊಡಕ್ಕೆ ಹೋಗ್ಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.